ಅಷ್ಟು ದೂರ ಚಪ್ಪಲ್ ಬಿಟ್ಬಿಟ್ಟಿದ್ರೆ ಅಯ್ಯೋ ಚಪ್ಪಲ್ ಬಿಟ್ಬಿಟ್ಟಿದ್ದೆ ಅಂತ ಆಗ ಮತ್ತೆ ಬಂದ್ರೆ ನಡೀತಿದ್ರೆ ಸ್ಲಿಪ್ ಆಗ್ಬಿಟ್ಟು ಬಿದ್ದೇ ಬಿಡ್ತಿದೆ ಸರ್. ಸ್ವಲ್ಪ ವ್ಯವಸಾಯ ನಮ್ದು ಆರಂಭ ಸರ್. ರೇಷ್ಮೆ ಎಲ್ಲ ಬೆಳಿತೀವಿ, ನಮ್ಮ ಮನೆಯವರು ನಾವ್ ಇಬ್ಬರೇ ಸಪೋರ್ಟಿಗೆ. ನನ್ನ ಮಗನ ಹೆಸರು ರಾಕೇಶ್ ಅಂತ. ಹಂಗಾಗಿ ಇಲ್ಲಿ ಫೋನ್ ನೋಡ್ಕೊಂಡು ಹೋಗೇ ಬಿಡೋಣ ಅನ್ಕೊಂಡ್ ಬಂದೆ. 5 ಲಕ್ಷ ಹೇಳಿದ್ರು ಸರ್ ಆಪರೇಷನ್ಗೆ. ಯಾವ್ದಾ? ಈ ಸ್ಪೈನಲ್ ಕಾರ್ಡ್ ಸ್ಲಿಪ್ ಡಿಸ್ಕ್ ಆಗಿದೆ ಅನ್ಬಿಟ್ಟು 5 ಲಕ್ಷ ಆಪರೇಷನ್ಗೆ ಮಾಡಿಸ್ಕೊಂಡ್ರೆ ಸರಿ ಹೋಗೋದು, ಇಲ್ದರೆ ಕಾಲು ಫುಲ್ ಸ್ವಾಧೀನ ಇರಲ್ಲ, ನಡೆಯಕ್ಕೆ ಆಗಲ್ಲ ಅಂತ ಎದುರಿಸ್ಬಿಟ್ಟಿದ್ರು ಸರ್. ಏನ್ ಮಾಡೋದು ಅಂತ ತೋಚೇ ಇರ್ಲಿಲ್ಲ. ಏನ್ ಮಾಡೋದಪ್ಪ ದೇವರೇ ಅನ್ಕೊಂಡು ಎಷ್ಟು ಎದ್ರಕೊಂಡ್ಬಿಟ್ಟಿದ್ದೆ ಅಂದ್ರೆ ನನ್ನ ಜೀವನನೇ ಜಿಗುಪ್ಸೆ ಆಗ್ಬಿಟ್ಟು ಏನಾದ್ರು ಸೂಸೈಡ್ ಮಾಡ್ಕೊಂಡು ತೀರೋಗ್ಬೇಡ ಅನ್ಕೊಂಡಿದ್ದೆ ಸರ್. ಅಲ್ಲ ಯಾಕೆ ಕೇಳ್ತಾ ಇದೀರಂತ? ನೋವು ಕಮ್ಮಿ ಆಯ್ತಂತನಾ? ಆನಂದ ಬಾಷ್ಪನಾ? ಇಲ್ಲ ಸರ್, ಅಪ್ಪ ದೇವ್ರು ಸಿಕ್ಕಿದ್ದೀರ ಸರ್. ನೀವು ಎಷ್ಟೋ ಜನ ಎಷ್ಟೆಲ್ಲ ನಾವು ತಿಂತಾರೆ ಸರ್. ನಿಮ್ಮಿಂದ ಅವ್ರಿಗೆ ಒಂದೊಳ್ಳೆ ಇದಾಗ್ಬೇಕು ಸರ್. ನಿಜವಾಗ್ಲೂ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಭಗವಂತನೇ ಸರ್. ನೀವು ಕಾಲ ಸ್ಪರ್ಶನೇ ಇಲ್ಲ ಅಂತ, ಆಮೇಲೆ ಗಿಂಡಿದ್ರೆ ನೋವು ಆದ್ರೆ ಒಂದ್ ಕಲ್ಲಿಗಿಲ್ಲು ತಾಕಿದ್ರೆ ಸ್ಪರ್ಶನೇ ಆಯ್ತಿರ್ಲಿಲ್ಲ. ಕಿತ್ತೋಗಿ ರಕ್ತ ಬರ್ತಿದ್ರು ಗೊತ್ತಾಯ್ತಿರ್ಲಿಲ್ಲ ಸರ್. ಅದು ನನಗೆ ಏನಕ್ಕಪ್ಪ ಹಿಂಗ ಆಯ್ತು ಅಂದ್ರೆ ಡಾಕ್ಟರ್ ಬೇರೆ ಇಲ್ಲಿ ಸ್ವಾಧೀನ ಹೊಟ್ಟೋಗುತ್ತೆ, ನಿಮ್ ನಡೆಯಕ್ಕೆ ಆಗಲ್ಲ, ಬೆಡ್ ರಿಡನ್ ಆಗ್ಬಿಡ್ತೀರಾ ಅಂದ್ಬಿಟ್ರು. ಅದು ಬೇರೆ ಭಯ ಆಗೋಗಿ ಎಷ್ಟು ಯೋಚನೆ ಮಾಡಿ ಇದು 8ನೇ ಹಾಸ್ಪಿಟ್ಲ್ ಸರ್ ನಾನು ಬಂದಿರೋದು. ಸೊ ವೆರಿ ಹ್ಯಾಪಿ, ತುಂಬಾ ಸಂತೋಷವಾಗಿದ್ರಿ. ಆಯ್ತು ಸರ್. ಇಲ್ಲ ಅಮ್ಮ ದಯವಿಟ್ಟು ನಿಮ್ಗೆ ವಾಸಿ ಆಯ್ತಲ್ಲ, ನೀವು ನಮ್ಗೆ ಆಕ್ಚುಲಿ ದೇವ್ರಿದ್ದಂಗೆ. ನಿಮಗೆ ವಾಸಿ ಆಗಿರ್ತಕ್ಕಂಥದ್ದು ನಮ್ಗೊಂದು ಸೇವೆ ಮಾಡೋ ಒಂದು ಅವಕಾಶ ಕೊಟ್ಟಿದ್ರಿ. ತುಂಬಾ ತುಂಬಾ ಕೃತಜ್ಞತೆಗಳು ನಿಮ್ಗೂ. ನಿಮ್ಗೆ ಧನ್ಯವಾದ ಹೇಳಿದ್ರು ಎಷ್ಟು ಹೇಳಿದ್ರು ಸಾಲಲ್ಲ. ನಮ್ಮ ಯೂಟ್ಯೂಬ್ ನೋಡೋಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಎಲ್ಲೆಲ್ಲ ಹೋಗಿ ದುಡ್ಡು ಖರ್ಚು ಮಾಡಬೇಡಿ, ಬನ್ನಿ ಡಾಕ್ಟ್ರಿಗೆ. ದುಡ್ಡು ಕೈಗಾರ ಖರ್ಚಾಗ್ಲಿ ನಮ್ಗೆ ಅದು ಬೇಡ ಸರ್. ಹೋಗಿದ್ದಕ್ಕೆ ನಾವು ಹುಷಾರಾಗ್ತೀವಿ ಅಂತ ಓದೋದಕ್ಕೂ ನಂಬಿಕೆನೂ ಇಲ್ಲ, ಜೊತೆಗೆ ನಂಬಿಕೆನೂ ಇರಲ್ಲ, ಜೊತೆಗೆ ದುಡ್ಡು ಇದ್ರು, ಜೊತೆಗೆ ನಾವು ಹಾಳಾಗೋಯ್ತಾವಲ್ಲ, ನಾವೇ ಹಾಳಾಗೋದನ್ನೇ ಇದೆಯೇ ಅಲ್ವಾ ಸರ್? ದಯವಿಟ್ಟು ಯಾರುವೆ ಸಡನ್ಲಿ ನಿರ್ಧಾರ ಮಾಡ್ಬೇಡಿ. ತಾಳ್ಮೆಯಿಂದ ನಿಧಾನಕ್ಕೆ ವರ್ಷ ಮಾಡಿ ಸತ್ಯವಾಗ್ಲೂ ಬಂದಿಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ. ತುಂಬಾ ಸೂಪರ್ ಆಗಿ ಆಗ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು %? ಹೆಂಗಿದೆ ನೋವು? ಪರವಾಗಿಲ್ವಾ? ಅಳ್ತಿರೋದು ಯಾಕೆ? ದುಃಖದ ಕಣ್ಣೀರಾ ಏನು ಆನಂದ ಬಾಷ್ಪನಾ? ಹೌದಾ? ಓಕೆ ಬೇಡಿ ಟಿಶ್ಯೂ ಕೊಡಪ್ಪ. ಹೆಂಗಿದ್ದಾರೆ? ಪರವಾಗಿಲ್ಲಮ್ಮ ನಿಮ್ಮ ತಂಗಿ? ಪರವಾಗಿಲ್ಲ, ನಡೀತಕ್ಕೆ ಓಡ್ತಾ ಇದ್ರೆ ಚಪ್ಪಲ್ಲೇ ಕಳ್ಕೊಂಡಿದ್ರು ಗೊತ್ತಾಯ್ತಿರ್ಲಿಲ್ಲ. ಅಷ್ಟು ದೂರ ಚಪ್ಪಲ್ ಬಿಟ್ಬಿಟ್ಟಿದ್ರೆ ಅಯ್ಯೋ ಚಪ್ಪಲ್ ಬಿಟ್ಬಿಟ್ಟಿದ್ದೆ ಅಂತ ಆಗ ಮತ್ತೆ ಬಂದ್ರೆ ನಡೀತಿದ್ರೆ ಸ್ಲಿಪ್ ಆಗ್ಬಿಟ್ಟು ಬಿದ್ದೇ ಬಿಡ್ತಿದೆ ಸರ್. ಸ್ವಲ್ಪ ವ್ಯವಸಾಯ ನಮ್ದು ಆರಂಭ ಸರ್. ರೇಷ್ಮೆ ಎಲ್ಲ ಬೆಳಿತೀವಿ, ನಮ್ಮ ಮನೆಯವರು ನಾವ್ ಇಬ್ಬರೇ ಸಪೋರ್ಟಿಗೆ. ನನ್ನ ಮಗನ ಹೆಸರು ರಾಕೇಶ್ ಅಂತ. ಹಂಗಾಗಿ ಇಲ್ಲಿ ಫೋನ್ ನೋಡ್ಕೊಂಡು ಹೋಗೇ ಬಿಡೋಣ ಅನ್ಕೊಂಡ್ ಬಂದೆ. 5 ಲಕ್ಷ ಹೇಳಿದ್ರು ಸರ್ ಆಪರೇಷನ್ಗೆ. ಯಾವ್ದಾ? ಈ ಸ್ಪೈನಲ್ ಕಾರ್ಡ್ ಸ್ಲಿಪ್ ಡಿಸ್ಕ್ ಆಗಿದೆ ಅನ್ಬಿಟ್ಟು 5 ಲಕ್ಷ ಆಪರೇಷನ್ಗೆ ಮಾಡಿಸ್ಕೊಂಡ್ರೆ ಸರಿ ಹೋಗೋದು, ಇಲ್ದರೆ ಕಾಲು ಫುಲ್ ಸ್ವಾಧೀನ ಇರಲ್ಲ, ನಡೆಯಕ್ಕೆ ಆಗಲ್ಲ ಅಂತ ಎದುರಿಸ್ಬಿಟ್ಟಿದ್ರು ಸರ್. ಏನ್ ಮಾಡೋದು ಅಂತ ತೋಚೇ ಇರ್ಲಿಲ್ಲ. ಏನ್ ಮಾಡೋದಪ್ಪ ದೇವರೇ ಅನ್ಕೊಂಡು ಎಷ್ಟು ಎದ್ರಕೊಂಡ್ಬಿಟ್ಟಿದ್ದೆ ಅಂದ್ರೆ ನನ್ನ ಜೀವನನೇ ಜಿಗುಪ್ಸೆ ಆಗ್ಬಿಟ್ಟು ಏನಾದ್ರು ಸೂಸೈಡ್ ಮಾಡ್ಕೊಂಡು ತೀರೋಗ್ಬೇಡ ಅನ್ಕೊಂಡಿದ್ದೆ ಸರ್. ಆವಾಗ ನಿಮ್ ಫೋನಲ್ಲಿ ನೋಡ್ಬಿಟ್ಟು ಅಕ್ಕಂಗೆ ಫೋನ್ ಮಾಡಿ ಹೋಗೋಣ ಕಣೆ. ಇವ್ರನ್ನ ಅಳ್ತಾನೆ ಇದಾರೆ. ಯಾಕೆ ಅಳ್ಬೇಡಿ, ಚೆನ್ನಾಗಿದ್ದಾರೆ ತಾನೇ ಇವಾಗ? ಅಲ್ಲ ಯಾಕೆ ಕೇಳ್ತಾ ಇದೀರಂತ? ನೋವು ಕಮ್ಮಿ ಆಯ್ತಂತನಾ? ಆನಂದ ಬಾಷ್ಪನಾ? ಇಲ್ಲ ಸರ್, ಅಪ್ಪ ದೇವ್ರು ಸಿಕ್ಕಿದ್ದೀರ ಸರ್. ನೀವು ಎಷ್ಟೋ ಜನ ಎಷ್ಟೆಲ್ಲ ನಾವು ತಿಂತಾರೆ ಸರ್. ನಿಮ್ಮಿಂದ ಅವ್ರಿಗೆ ಒಂದೊಳ್ಳೆ ಇದಾಗ್ಬೇಕು ಸರ್. ನಿಜವಾಗ್ಲೂ ತುಂಬಾ ಅಪ್ರಿಷಿಯೇಟ್ ಮಾಡ್ಬೇಕು ಭಗವಂತನೇ ಸರ್. ನೀವು ನಾವು ಅವಳಿಗೆ ಸ್ಲಿಪ್ಪರ್ ಬಿಟ್ಬಿಟ್ಟು ಅವಳು ಅಷ್ಟೂರ ಬಂದಾಗ ಇನ್ನು ಅಳು ಶುರು ಮಾಡ್ತಾಳೆ ಅಂದ್ಬಿಟ್ಟು ರೇಗಿಸ್ಬಿಡ್ತಿದ್ದ. ಪೆದ್ದಿ ನಿಂದ ಹೋಗೋಗಲ್ ನಿನ್ ನಂಟ್ರು ಬಿದ್ದೋಗ್ರೆ ನೋಡಕ್ ಎತ್ಕೋರೋಗು ಅಂತ ಇನ್ನು ಅಳು ಶುರು ಮಾಡ್ಬಿಡ್ತಾಳಲ್ಲ ಅನ್ಬಿಟ್ಟು ಸದ್ಯ ಇವತ್ತು ಅವಳು ಆರಾಮಾಗ ಅವಳೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸರಿ ಬಂದಾಗ ನೋವು ಜಾಸ್ತಿನೇ ಇತ್ತು ಸರ್. ನೋಡಿ ಹೇಳಿದ್ರು ಈ ಸರಿ ಪರವಾಗಿಲ್ಲ, ಈಗ 3 ದಿನದಿಂದ ಜಾಸ್ತಿ ಆಗುತ್ತೆ. ನಂದೇ ತಪ್ಪು ಸರ್, ಯಾಕಂದ್ರೆ ಬಾಳೆಹಣ್ಣು ತಿನ್ಕೊಂಡ್ಬಿಟ್ಟೆ, ಮಾವಿನ ಹಣ್ಣು ಬೆಳೆದಿದ್ದು ಅಂದ್ಬಿಟ್ಟು ಮಾವಿನ ಹಣ್ಣು ತಿನ್ಕೊಂಡ್ಬಿಟ್ಟೆ, ದಕ್ಕಿಸ್ಕೊಳ್ಳಿಲ್ಲ, ವಾಮಿಟ್ ಆಗೋಯ್ತು. ಆದ್ರೂ ನೋವು ಜಾಸ್ತಿ ಆಗೋಯ್ತು. ಮಗ ಸೈನ್ಸ್ ತಗೊಂಡು ಓದ್ತಿರೋದು, ಅಮ್ಮ ನೀನು ಅವ್ರು ಹೇಳ್ದಂಗೆ ಮಾವಿನ ಹಣ್ಣು ತಿನ್ಬಾರ್ದಾಗಿತ್ತು ಕಣಮ್ಮ,
ಅಂತಂದ. ಅಯ್ಯೋ ಎಂತ ಕೆಲಸ ವಾಂತಿ ಬೇರೆ ವಾಂತಿನಲ್ಲಿ ಪೊಟ್ಯಾಷಿಯಂ ಕಮ್ಮಿ ಆಗುತ್ತೆ, ಮಜಲ್ ವೀಕ್ ಆಗೋ ಸ್ಟಾರ್ಟ್ ಆಗುತ್ತೆ. ಹೌದಾ, ವಾಮಿಟ್ ಸೊ 3 ದಿನದವರೆಗೂ ಹೆಂಗಿತ್ತು ನಿಮ್ಗೆ ಬೆಟರ್ಮೆಂಟ್? ಎಷ್ಟು ಬೆಟರ್ ನೋವು, ಆಯ್ತು? ನಡು ಫುಲ್ ನೋವಿರ್ಲಿಲ್ಲ ಸರ್, ಇಷ್ಟೇ ನೋವಿದ್ದು. ಹೆಂಗೆ ಅಂದ್ರೆ ಜುಮು 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 ಅನ್ನೋದು ಇಷ್ಟು ಮಾತ್ರ, ಅದು ಇಲ್ಲಿಂದ ಇಲ್ಲಿವರೆಗೂ ಕಡಿಮೆ ಆಗಿತ್ತು. ಕಡಿಮೆ ಆಗಿತ್ತು. ಮತ್ತೆ ಸೆನ್ಸೇಷನ್ ಇತ್ತಪ್ಪ, ಅದು ಚಪ್ಪಲಿ ಎಲ್ಲ ಹಿಡ್ಕೊಳ್ಳೋದಾಯ್ತಾ? ಹಾಕೊಂಡು ಓಡಾಡ್ತಿದ್ದೆ ಆರಾಮ್ಸೆ, ಮನೇಲಿ ಅಡ್ಗೆ ಮಾಡ್ಕೋತಿದ್ದೆ. ಅಮ್ಮನ್ಗೂ ವಯಸ್ಸಾದವ್ರು, ಅತ್ತೆ ವಯಸ್ಸಾದವ್ರು, ನಾನೇ ಅವ್ರಿಗೆಲ್ಲ ಮಾಡ್ಬೇಕು, ಇಬ್ರು ವಯಸ್ಸಾದವ್ರೆ, ಹಂಗಾಗಿ ನಾನೇ ಎಲ್ಲ ಮಾಡ್ತಾ ಇದ್ದೆ ಸರ್. ಇವಾಗ 3 ದಿನದಿಂದ ಸ್ವಲ್ಪ ಜಾಸ್ತಿ ಆಗೋಯ್ತು. ಸರಿ, ಇನ್ನೊಂದ್ ಸರ್ ಹೋಗಿ ತೋರ್ಸ್ಕೊಂಡು ಟ್ರಿಪ್ ಹಾಕ್ಸ್ಕೊಂಡು ತೊಂದ್ರೆ ಇಲ್ಲ, ನೀಟಾಗಿ ರೆಡಿ ಮಾಡ್ಕೊಡ್ತೀನಿ, ನೀವು ಮತ್ತೆ ಅದನ್ನ ಕೆಡಿಸ್ಕೋಬೇಡಿ, ಅದು ನನ್ನ ರಿಕ್ವೆಸ್ಟ್ ಅಷ್ಟೇ. ಎಸ್ ಇಲ್ಲ ಸರ್ ನೀವು ಸಿಗ್ತೀರಾ ಅಂತ ನಾನು ಅನ್ಕೊಂಡೆ. ನಿನ್ನೆ ಅಪಾಯಿಂಟ್ಮೆಂಟ್ ತಗೊಂಡಿರೋದು, ನೀವು ಸಿಕ್ಕಿದ್ರೆ ಖುಷಿ ಆಯ್ತಾ? ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನಾವು ನಿರೀಕ್ಷೆನೆ ಇಟ್ಟಿರ್ಲಿಲ್ಲ ನೀವು ಸಿಗ್ತೀರಾ ಅಂತ. ನೋಡ್ತೀವಿ ಅಂತ ನಾವ್ ಅನ್ಕೊಂಡೇ ಇರ್ಲಿಲ್ಲ. ಸುಮ್ನೆ ಏನೋ ಬಾ ತೋರ್ಸ್ಕೊಂಡ್ ಬರೋಣ ಸರ್, ಸಿಕ್ಕಿರ್ಲಿಲ್ಲ. ಒಟ್ಟು ಒಂದ್ಸರಿ ವಾಕ್ ಮಾಡಿ ತೋರಿಸಿ. ಸ್ನೇಹಿತರೆ, ಇವರಿಗೆ ಡಿಸ್ಕ್ ಬಲ್ಜ್ ಆಗಿತ್ತು. ಡಿಸ್ಕ್ ಬಲ್ಜ್ ಆಗಿ ಸಿವಿಯರ್ ಸಯಾಟಿಕ್ ಐತೆ ಇಷ್ಟು ಲೆಫ್ಟ್ ಸೈಡ್. ನಡೀತಾನೆ ಇರ್ಲಿಲ್ಲ ಸರ್ ನಾನು. ಹೌದಾ? ಇಷ್ಟು ನಡೀತಾನೆ, ಇಷ್ಟು ಫೋರ್ಸ್ ಆಗಿ ನಡೀತಾನೆ. ಹೆಂಗ್ ನಡೀತಾ ಇದ್ರಿ ಮುಂಚೆ? ತೋರಿಸಿ. ಅಯ್ಯೋ ಹಿಂಗ್ ನಡೀತಿದ್ದು. ಸ್ಲಿಪ್ಪರ್ ಬಿಟ್ಬಿಟ್ರು ಒಳಗೆ ಚುಚ್ಚದಂಗೆ ಆಗ್ತಿತ್ತು, ಮುಳ್ಳೆಲ್ಲ ಚುಚ್ಚದಂಗೆ ಆಗ್ತಿತ್ತು. ಟೇಪರಿಂಗ್. ಈಗ ಆರಾಮ್ಸೆ ಸರ್ ಕಾಲು ಅವ್ರಿಗೆ ಇದು ಫುಲ್ ಬೆಂಡ್ ಆಗ್ಬಿಡ್ತಿತ್ತು. ಬಿದ್ಬಿಟ್ಟಿದ್ದೀನಿ, ಎಷ್ಟೋ ಸರಿ ಬಿದ್ಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದು ಓಡ್ ಬಂದಿರ್ತಾವ್ರೆ, ಅಯ್ಯೋ ಬಿದ್ಬಿಟ್ಟಲೆ ಅನ್ಕೊಂಡು. ಆತರ ಸಮಸ್ಯೆ ಆಗಿದ್ದು. ಕಾಲ ಸ್ಪರ್ಶನೇ ಇಲ್ಲ ಅಂತ. ಆಮೇಲೆ ಗಿಂಡಿದ್ರೆ ನೋವು ಆದ್ರೆ ಒಂದ್ ಕಲ್ಲಿಗಿಲ್ಲು ತಾಕಿದ್ರೆ ಸ್ಪರ್ಶನೇ ಆಯ್ತಿರ್ಲಿಲ್ಲ. ಕಿತ್ತೋಗಿ ರಕ್ತ ಬರ್ತಿದ್ರು ಗೊತ್ತಾಯ್ತಿರ್ಲಿಲ್ಲ ಸರ್. ಅದು ನಂಗೆ ಏನಕ್ಕಪ್ಪ ಹಿಂಗ ಆಯ್ತು ಅಂದ್ರೆ, ಡಾಕ್ಟರ್ ಬೇರೆ ಇನ್ ಸ್ವಾಧೀನ ಹೊಟ್ಟೋಗುತ್ತೆ, ನಿಮ್ ನಡೆಯಕ್ಕೆ ಆಗಲ್ಲ, ಬೆಡ್ ರಿಡನ್ ಆಗ್ಬಿಡ್ತೀರಾ ಅನ್ಬಿಟ್ರು. ಅದು ಬೇರೆ ಭಯ ಆಗೋಗಿ ಎಷ್ಟು ಯೋಚನೆ ಮಾಡಿ, ಇದು 8ನೇ ಹಾಸ್ಪಿಟ್ಲ್ ಸರ್ ನನ್ನ ಬಂದಿರೋದು. ಎಷ್ಟು ತಿಂಗಳಿಂದ ಇದು ಸಮಸ್ಯೆ ಇರೋದು? ಇದು ಸುಮಾರು 1 ವರ್ಷನೇ ಆಯ್ತು. 1 ವರ್ಷದಿಂದ ಸುಮಾರು ಕಡೆ ಎಲ್ಲ ಹೇಳದ್ ಕಡೆ ಎಲ್ಲ ತೋರಿಸಿ, ಎಲ್ಲಾ ಕಡೆನೂ ಆಪರೇಷನ್ ಆಪರೇಷನ್ ಮೈಸೂರಲ್ಲಿ 3-4 ಕಡೆ ಆಪರೇಷನ್ ಅಂತ ಹೇಳಿದ್ರು. ಅದ್ ಬಿಟ್ಟು ಮತ್ತೆ ಮಳವಳ್ಳಿಲಿ ಮಳೆಗಾಲದಲ್ಲಿ ಸುಮಾರು ಕಡೆ. ಯಾಕೆ ನೀವು ಮಾಡಿಸ್ಕೊಂಡಿಲ್ಲ? ಯಾಕೆಂದ್ರೆ ನನ್ನ ತಮ್ಮ ಸ್ವಲ್ಪ ಒಂದು ಬುದ್ಧಿವಂತ ತಿಳುವಳಿಕೆ. ನೀನ್ ಬೆಡ್ ರಿಡನ್ ಆಗ್ಬಿಡ್ತೀಯ, ಫಸ್ಟ್ ನೀನು ಅದು ಸೆಪ್ಲಿ ಇದಿರೋದೇ ನಿನ್ನ ಬೆನ್ನನ್ ಮೂಳೆ ಮೇಲೆ, ನೀನ್ ಅದನ್ನೇ ಆಪರೇಷನ್ ಮಾಡಿಸ್ಕೊತೀಯ ಅಂದ್ರೆ ನೀನ್ ಏಳ್ಗೆ ಆಗಕ್ಕಾಗಲ್ಲ, ಮಲಗ್ಬಿಡ್ತೀಯ ನೋಡು, ನನ್ ಮಾತು ಕೇಳು, ಎಕ್ಸಸೈಸ್ ಮಾಡು ಅಂತೆಲ್ಲ ಹೇಳ್ಕೊಟ್ಟ. ಆಮೇಲೆ ಸರಿ ಹಂಗೆ ಮಾಡ್ತೀನಿ. ಎಕ್ಸಸೈಸ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗೋದು, ಮತ್ತೆ ಜಾಸ್ತಿ ಆಗೋದು, ಮತ್ತೆ ಕಮ್ಮಿ ಆಗೋದು, ಜಾಸ್ತಿ ಆಗೋದು, ಹಿಂಗಾಯ್ತು. ಆಮೇಲೆ ಮೈಸೂರಿಗೆ ಹೋಗಿ ತೋರ್ಸೋಣ ಅಂತ ಅಲ್ಲಿ 3 ತಿಂಗಳು ಮೆಡಿಸಿನ್ ತಗೊಂಡ ತಕ್ಷಣ ಮುಖ, ಕಾಲು, ಹೊಟ್ಟೆ ಎಲ್ಲ ಊದೋಯ್ತು ಸರ್. ಎಲ್ಲ ಊರಲ್ಲಿ ಯಾವ ಮೆಡಿಸಿನ್ ತಗೋತಿದೆ, ಯಾವ ಡಾಕ್ಟರ್ ತೋರಿಸ್ತಿದ್ಯಾ, ಇಷ್ಟು ಮುಖ ಎಲ್ಲ ಊದೋಗೈತೆ, ಏನ್ ಕಿಡ್ನಿ ಪ್ರಾಬ್ಲಮ್ ಆಗಿದೆಯಾ ಅಂತ ಅಲ್ಲೂ ಎದುರಿಸಕ್ ಶುರು ಮಾಡ್ಬಿಟ್ಟು, ಅಯ್ಯಪ್ಪ ಏನ್ ಮಾಡೋದು, ಹಿಂಗಾಯ್ತಲ್ಲ ಅಂದ್ಬಿಟ್ಟು ಆಮೇಲೆ ಹೋಗಿ ಸರ್ ಅಂತ ಕೇಳಿದಾಗ ಡಾಕ್ಟ್ರನ್ನ, ಅದು ಒಂದು ಮೆಡಿಷನ್, ಒಂದು ಮಾತ್ರೆ, ಅದು 15 ದಿನ ಅಷ್ಟೇ ತಗೋಬೇಕಾಗಿರೋದು, ನೀವು 3 ತಿಂಗಳು ಕನ್ಫ್ಯೂಸ್ ಮಾಡಿದ್ದೀರಾ, ಅದರಿಂದ ನಿಮಗೆ ಮುಖ ಎಲ್ಲ ಊದ್ಕೊಂಡ್ಬಿಡ್ತು, ನೀವು ಅದನ್ನ ನಿಲ್ಸ್ಬಿಡಿ ಅಂದ್ರು. ಆಗ ಅವ್ರ ಹತ್ರ ರೇಗ್ಕೊಂಡು ಬೇಜಾರು ಮಾಡ್ಕೊಂಡು ಬಂದು ಪುನಃ ಮತ್ತೆ ನಾನು ಹೋಗ್ಲೇ ಇಲ್ಲ ಸರ್, ಎದ್ರಕೊಂಡು ಏನಾರು ಆಗಾಗ್ಲಿ ಹೋಗಿ ಅಂದ್ಬಿಟ್ಟು ಹೋಗ್ಲೇ ಇಲ್ಲ ತೋರ್ಸಕ್ಕೆ. ಆಮೇಲೆ ನಿಮ್ದು ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ಮೇಲೆ ಇಲ್ಲಿಗೆ ಹೋಗೋಣ. ಅಕ್ಕನು ನೋಡಿದ್ಲು, ಒಂದೇ ಟೈಮ್ಗೆ ಇಬ್ರು ನೋಡ್ದು, ಒಂದೇ ಟೈಮ್ ಹಂಗ್ ನೋಡಿ ಆಮೇಲೆ ಅವಾಗಿಂದನೇ ನೀವ್ ಹೇಳಿದಳ ಕಾಫಿ, ಟೀ, ಆಮೇಲೆ ಜ್ಯೂಸ್ಗಳು ಎಲ್ಲ, ಕೊಬ್ಬರೆಣ್ಣೆ ಕುಡಿಯೋದು ಎಲ್ಲ ಮಾಡ್ಕೊಂಡ್ ಬಂದ. ಹ್ಞೂ ಸರ್, ನಿಮ್ ವಿಡಿಯೋ ನೋಡಿದ ತಕ್ಷಣ ನನಗೆ ಕಂಪಲ್ಸರಿ ಮನೇಲಿ ಹಾಲಾಗುತ್ತೆ, ಹಸು ನಾಟಿ ಹಸುನ ಹಾಲು ಇದೆ ನಮ್ಮನೇಲಿ, ಕುಡಿ ಏನು ಆಗಲ್ಲ, ನಾಡೆ ಹಸುನ ಹಸು ಏನು ಆಗಲ್ಲ ಅಂದ್ರು. ಆದ್ರೂ ಇಲ್ಲ ನನ್ ಕುಡಿಯಲ್ಲ, ನೋಡೇ ಬಿಡುವ ಅಂದ್ಬಿಟ್ಟು ಎಲ್ಲ 3 ತಿಂಗಳಾಯ್ತು ಸರ್. ನಮ್ಮ ಅಮ್ಮಂಗೂ ಕುಡಿಸ್ತಾ ಇಲ್ಲ, ನಮ್ಮ ಅತ್ತೆಗೂ ಕುಡಿಸ್ತಾ ಇಲ್ಲ, ನಮ್ಮ ಮನೆಯವ್ರಿಗೂ ಕೊಡ್ತಾ ಇಲ್ಲ. ಮಜ್ಜಿಗೆ, ಬೆಣ್ಣೆ, ತುಪ್ಪ ಚೆನ್ನಾಗಿ ಕೊಡಿ. ಮಜ್ಜಿಗೆ ಕುಡಿತಾ ಇದೀನಿ, ಪೌಡ್ರ್ ಹಾಕೊಂಡು 3 ಟೈಮ್ ಮಜ್ಜಿಗೆ ಕುಡಿತಾ ಇದೀನಿ, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದೀನಿ, ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತಾ ಇದೀನಿ, ಆಮೇಲೆ ಮೌತ್ ಬಾಯಿ ಮುಕ್ಕಳಿಸ್ತಾರಲ್ಲ ಎಣ್ಣೆ, ಆಯಿಲ್ ಫೂಲಿಂಗ್ ಅದನ್ನ ಮಾಡ್ತಾ ಇದೀನಿ, ಕೊಬ್ಬರೆಣ್ಣೆ ಕುಡಿತಾ ಇದೀನಿ. ನೀವೇನೇನ್ ಆಮೇಲೆ ಅನ್ನ ಬಸ್ಕೊಂಡು ಕುಕ್ಕರ್ಲಿ ಕೂಗ್ಸಲ್ಲ, ನಮ್ಮನೆ ಗದ್ದೆ ಬಸ್ಕಂಡೆ ಊಟ ಮಾಡೋದು. ಗದ್ದೆಗೆ ಯೂರಿಯಾ ಹಾಕ್ತೀರಾ? ಹಾಕ್ತಾರೆ. ನಿಮ್ಗೆ ಸಪರೇಟ್ ಆಗಿ ಬೆಳ್ಕೊಳ್ಳಿ, ಒಂದ್ ಅರ್ಧ ಎಕರೆಗೆ ಯೂರಿಯಾ ಹಾಕೋಬೇಡಿ. ಮತ್ತೆ ನಾಟಿ ಭತ್ತ ತನ್ನಿ, ಯಾವ್ದಾರ ಆಯ್ತು, ಇಂಡಿಯನ್ ವೈಟ್ ರೈಸ್ ಸಿಗುತ್ತೆ, 2 ml ಅಂತ ಸಿಗುತ್ತೆ. ಕೆಂಪಕ್ಕಿನೇ ತಗೋಬೇಕಂತೀರ, ಟೇಸ್ಟ್ ನಿಮ್ಗೆ ಸೆಟ್ ಆಗಲ್ಲ. ಅದ್ರ ಬದಲಿ ಕೆಂಪಕ್ಕಿ ಬೇಡ, ವೈಟ್ ರೈಸ್ ಸಿಗ್ತವೆ, ನಾಟಿ ರೈಸ್ ಸಿಗ್ತವೆ, ಅದರಲ್ಲಿ ಇದೆ ರಾ ರೈಸ್ ಸಿಗ್ತವೆ, ನಮ್ಮ ದೇಸಿ ತಳಿಗಳೇ ಸಿಗ್ತವೆ. ತರ್ಸ್ಕೊಂಡ್ಬಿಟ್ಟು ಒಂದ್ ಅರ್ಧ ಎಕರೆಗೆ ನೀವೇ ಸಪರೇಟ್ ಆಗಿ ಬೆಳ್ಕೊಳ್ಳಿ. ಅದಕ್ಕೆ ಯೂರಿಯಾ ಹಾಕಿದ್ರೆ ಸುಟ್ಟೋಗುತ್ತದು, ಯೂರಿಯಾ ಹಾಕ್ದಂಗೆ ಬೆಳೆದು ಬಿಡುತ್ತೆ. ಆತರ ನೀವು ಬೆಳ್ಕಂತ ಹೋಗಿ. ನೀವು ಅಂದ್ರೆ ಏನಾದ್ರೆ ಅದು ನೀವು ಒಂದ್ ಅರ್ಧ ಎಕರೆನಲ್ಲಿ ಜಾಗದಲ್ಲಿ ಇಷ್ಟೇ ಯಾವ್ದು ಗದ್ದೆ ಹೊಡೆದಿರ್ಬಾರ್ದು, ಅಂದ್ರೆ ಯೂರಿಯಾ ಹಾಕಿರ್ಬಾರ್ದು. ಆತರ ಅದು ಯಾಕಂದ್ರೆ ಒಂದು ಅಟ್ಲೀಸ್ಟ್ ಒಂದು 6 ತಿಂಗಳು 1 ವರ್ಷ ಅದು ಏನ್ ಇಲ್ದಿರ ಫ್ರೆಶ್ ಜಾಗದಾಗ ಬೆಳೆದ್ರೆ ತುಂಬಾ ಚೆನ್ನಾಗಿ. ಇಲ್ಲಾಂದ್ರೆ ಯೂರಿಯಾ ಮಣ್ಣಲ್ಲಿ ಇರುತ್ತಲ್ಲ, ಅದು ಎಲ್ಲ ನ್ಯೂಟ್ರಲೈಸ್ ಆಗಿ ಟೈಮ್ ಹಿಡಿಯುತ್ತೆ. ಸೊ ಆತರ ನೀವು ನೋಡ್ಕೊಂಡು
ಬಳದ್ರೆ ಅದನ್ನೇ ರೈಸ್ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಆಯ್ತು. ಯೂರಿಯಾ ತಗೊಂಡ್ರೆ ಬೋನ್ ಇನ್ನೂ ವೀಕ್ ಆಗುತ್ತೆ, ಮತ್ತೆ ಡಿಸ್ಕ್ ಬಲ್ಜ್ ಆಗೋದು ಇದೆಲ್ಲ ಸಮಸ್ಯೆಗಳು ಬರ್ತವೆ. ಅದೊಂದು ಮಾತ್ರ ನೀವು ಪರ್ಸನಲ್ ಆಗಿ ನೀವು ಮಾಡ್ಕೊಳ್ಳಿ. ಆಯ್ತು ಸರ್. ಆಯ್ತಾ, ಆತರ ನೀವು ಪ್ರಯತ್ನ ಸರ್ ಪಡ್ಕೊಳ್ಳಿ. ನಂಗೆ ಜಾಸ್ತಿ ಆಗಿದೆಯಾ ಡಿಸ್ಪ್ಲಸ್ ಅನ್ನೋದು ಅದ್ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಆಗಿದೆಯಾ ಸರ್? ಸಿ ಡಿಸ್ಕ್ ಬಗ್ಗೆ ಜಾಸ್ತಿ ಇತ್ತು ಅವಾಗ, ಜಾಸ್ತಿ ಇದ್ದಕ್ಕೆ ನಿಮಗೆ ಸೆನ್ಸೇಷನ್ ಕೂಡ ಕಡಿಮೆ ಆಗಿತ್ತು. ಇವಾಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಎಷ್ಟು ಸರಿ ಬಂದಿದ್ದೀರಾ ಟೋಟಲ್ ಸರ್ ಹಾಸ್ಪಿಟಲ್? 3ನೇ ಸರಿ ಸರ್. ಇದು 3ನೇ ಸರಿ. ಮೂರನೇ ಫಸ್ಟ್ 2 ಸರಿ ಬಂದಿದ್ದೀರಾ. 2 ಸರಿ ಬಂದಾಗ ಬಂದಿದ್ದೆ. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ? ಫಸ್ಟ್ ವಿಸಿಟ್ ಎಷ್ಟು ಇಂಪ್ರೂವ್ಮೆಂಟ್ ಆಯ್ತು? ಪರವಾಗಿಲ್ಲ, ನಾವು ಓಡಾಡ್ತಾನೆ ಇರ್ಲಿಲ್ಲ. ಆಮೇಲೆ ಮನೆ ಕೆಲಸ ಎಲ್ಲ ನಾನೇ ಮಾಡಕ್ ಶುರು ಮಾಡಿದೆ, ಅಡ್ಗೆನೂ ನಾನೇ 100 ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಅನ್ಸಿದೆ? ಡ್ರಿಪ್ಪಿಗೆ ಡ್ರಿಪ್ ಲೆಕ್ಕ ಬರಲ್ಲ, ಡ್ರಿಪ್ನೇ ನೀವು ಹಂಗೆ ಕಂಟಿನ್ಯೂ ಮಾಡಿಸಿ 10 ಮುಗಿಸ್ಕೊಳ್ಳಿ ಡ್ರಿಪ್. ಆಯ್ತು ಸೊ ಸರ್. 1 ರೂಪಾಯಿನಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಅಂತ ಬೆಟರ್ ಅನ್ಸಿದೆ? ಡಿಸ್ಕ್ ಪರವಾಗಿಲ್ಲ ಸರ್, ಪರವಾಗಿಲ್ಲ. ನಡೀತಾನೆ ಇರ್ಲಿಲ್ಲ ನಾನು. ಒಂದು 40-50% ಕಮ್ಮಿ ಆಗಿದೆ. ಯಾಕಂದ್ರೆ ನಡೆಯಕ್ಕೆ ಆಯ್ತಿರ್ಲಿಲ್ಲ. ನಾನು ಸುಮ್ಮನೆ ಸುಳ್ಳು ಹೇಳ್ಬಾರ್ದು ಸರ್. ಮತ್ತೆ ಇದೆಲ್ಲ ಪಿಗ್ಮೆಂಟೇಷನ್ ಇದೆ ಮುಖದಲ್ಲಿ, ಇದೆ ಸರ್. ಅದೆಲ್ಲ ಪಿಗ್ಮೆಂಟೇಷನ್ ಇದೆ. ನೀವು ತಗೊಂಡ್ರ ಹಾಲು, ನೀವು ತಗೊಂಡಿರ್ತಕ್ಕಂಥ ಸಕ್ಕರೆ ಬೆಲ್ಲ, ಅದ್ರದಿಂದ ಇದೆಲ್ಲ ಕಾಫಿ ಬಿಟ್ಟಿದ್ದೀರಲ್ಲ. ಬೆಳಗ್ಗೆ ಸಂಜೆ ತನಕ 4 ಸರಿ ಕುಡ್ಕೋತಿದ್ದೆ ಸರ್. ಮನೆಗೆ ಬಂದವರಿಗೆಲ್ಲ ಮಾಡಿದಾಗಲ್ಲ ನೀವು ನಾನು ಒಂದ್ಸರಿ ಕುಡಿಯೋದು. ಕುಡಿಯೋದು. ಇಲ್ಲೊಬ್ರು ಸಜೆಷನ್ ಕೇಳಿದ್ರು ಸರ್, ನನ್ನ ತಂಗಿ ಸರಿ ಬಂದಿದ್ಲು, ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲೇ ಇದ್ದಾಳೆ. ಅವ್ರ ಆಫೀಸಲ್ಲಿ ಒಬ್ರು ಮಂಡಿ ಮ್ಯಾಮ್ಗೆ ಮಂಡಿ ನಾವು ಹಿಂಗೆ ನಾನು ಅವತ್ತು ಬಂದು ತುಂಬಾ ರಶ್ ನೋಡ್ತಲ್ಲ ಅಂದ್ರು. ಅಯ್ಯೋ ಜಾಸ್ತಿ ಜನ ಅಂತಂದ್ರೆ ಹೆಂಗ್ ಅನ್ಸ್ತದೆ, ಆರಾಮಾಗಿರೋರು ಅವ್ರೆ ಕಣೆ. ಈಗ ಸ್ಟಾರ್ಟಿಂಗ್ ಆಗಿರೋರು ಇದ್ರೆ ಫುಲ್ ಕ್ಲಿಯರ್ ಆಗಿ ಆರಾಮಾಗಿರೋರು ಬಂದವ್ರೆ. ಬಾ ತೋರ್ಸು ಅಂತ ಹೇಳು ಅಂತ ಹೇಳ್ದೆ ಸರ್. ಏನಂದ್ರೆ ಈಗ ಈ ಕಡೆ ಸರ್ಜರಿ ಮಾಡ್ಸಕ್ಕೆ ನಿಮ್ ಮನ್ಸು ಒಪ್ಲಿಲ್ಲ, ಈ ಕಡೆ ವಾಸಿ ಮಾಡ್ಕೋಬೇಕು. ನಾವು ತಿನ್ಕೊಂಡಿರಕ್ಕಾಗಲ್ಲ. ಆ ನೋವು ನಿಮ್ಗೆ ಎಷ್ಟು ಕಷ್ಟ ಕೊಡ್ತಿದೆ ನಿಮ್ಗೆ ಗೊತ್ತು. ಅಯ್ಯೋ ನಿದ್ದೆನೆ ಬರ್ತಿರ್ಲಿಲ್ಲ ಸರ್. ಆ ಕಡೆ ತಿರ್ಗಕ್ಕಾಗಲ್ಲ, ಈ ಕಡೆ ಆ ನೋವು ನಿಮ್ಗೆ ನೋವಿಂದ ಹೊರಗೆ ಬರ್ಬೇಕಂದ್ರೆ ಒಂದ್ ಸರಿಯಾದ ರೀತಿಯಾಗಿರ್ತಕ್ಕಂಥದ್ದು ಏನೋ ತಗೋಬೇಕು. ನಿಮ್ ದೇಹ ಟ್ರೀಟ್ಮೆಂಟ್ ಮುಖ್ಯವಾಗಿ ಬರೋದ ಪಥ್ಯ. ಈ ತರ ಟ್ರೀಟ್ಮೆಂಟ್ ಅಲ್ಲಿ ಬರೋದ ಪಥ್ಯ. ಇವಾಗ ನೀವೇ ನಿಮ್ ಮೂಳೆ ಹಾಳು ಮಾಡ್ಕೊಂತೀರಿ. ಕಾಫಿ ಕುಡಿತೀರಿ ಒಳ್ಳೇದು ಅಂತ, ಅದೇ ಸರ್. ಕಾಫಿನಲ್ಲಿ ಆ ಕಾಫಿ ಪೌಡರ್ ಇದೆಯಲ್ಲ ಅಷ್ಟು ಡೇಂಜರ್ ಅದು. ಹಾಲು ಒಳ್ಳೇದು, ಅದು 10 ವರ್ಷ ಒಳ್ಳೆ ಮಕ್ಕಳಿಗೆ 10 ವರ್ಷ ಆಗಿದೆಯಲ್ಲ, ಏನಕ್ಕೆ ತಗೋಬೇಕದಲ್ವಾ? ಸೊ ಅದು ಮತ್ತೆ ಆಗ್ತಕ್ಕ ಸಕ್ಕರೆ ಬೆಲ್ಲ ಅದು ನಿಮ್ ಬೋನ್ ವೀಕ್ ಮಾಡುತ್ತೆ. ಇದೆಲ್ಲ ಒಂದ್ ಕಡೆ ನಾವು ಬಾಡಿನ ವೀಕ್ ಮಾಡ್ಕೊಂಡು ಈ ಕಡೆ ಏನೇನೋ ಮಾಡ್ಕೊಂತೀವಿ, ಸರ್ಜರಿ ಅಂತೆ, ಫಿಸಿಯೋಥೆರಪಿ ಅಂತ ಅದಂತ ಸರಿ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ಇವಾಗ ಮಾಡಿರೋದು ನೀವು ಕರೆಕ್ಟ್ ಆಗಿದೆ. ದಯವಿಟ್ಟು ಮಾವಿನ ಹಣ್ಣು ಅವ ಏನು ತಿನ್ನಲ್ಲ ಬಿಟ್ಬಿಡಿ. ಯಾಕಂದ್ರೆ ಅರ್ಧ ಪೀಸ್ ತಿಂದದಕ್ಕೆ ನೋವು ಜಾಸ್ತಿ ಇಲ್ಲ ಹಂಗ್ ಮಾಡ್ಬೇಡಿ. ಯಾಕಂದ್ರೆ ಇವಾಗ ಇನ್ನು ಅದು ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಇದೆ ಬಾಡಿಲಿ, ಫ್ರಕ್ಟೋಸ್ ಇದೆ, ಫ್ಯಾಟಿ ಲಿವರ್ ಇದೆ, ಇದೆ. ಇವಾಗ ನಿಮ್ಗಲ್ಲ. ಇವಾಗ 1 ವರ್ಷ ಬಿಟ್ಬಿಡಿ, ನೆಕ್ಸ್ಟ್ ಇಯರ್ ಪೂರ್ತಿ ನಾರ್ಮಲ್ ಆಗಿರ್ತಾರ. ಯಾವಾಗಾರ ಒಂದ್ಸರಿ ಅಪರೂಪಕ್ಕೆ ತಿನ್ನಕ್ರೆ ಒಂದ್ಸರಿ ತಿಂದ್ಕೊಳ್ಳಿ. ಅದನ್ನ ನೀವು ಅಭ್ಯಾಸನೆ ಮಾಡ್ಕೋಬೇಡಿ. ಆಯ್ತು ಸರ್. ಇವಾಗ ಪೂರ್ತಿ ನಿಮ್ ನ್ಯಾಚುರಲ್ ಕಲರ್ ಹೆಂಗಿದೆ ಅದೇ ತರ ಇದೆಲ್ಲ ಹೋಗ್ಬಿಟ್ಟು ರೆಡಿ ಆಗುತ್ತೆ. ಆತರ ಮಾಡ್ಕೊಳ್ಳಿ. ಸೊ ವೆರಿ ಹ್ಯಾಪಿ. ತುಂಬಾ ಸಂತೋಷವಾಗಿದ್ರಿ. ಆಯ್ತು ಸರ್. ಇಲ್ಲ ಅಮ್ಮ ಇಲ್ಲ ಅಮ್ಮ ದಯವಿಟ್ಟು ನಿಮ್ಗೆ ವಾಸಿ ಆಯ್ತಲ್ಲ, ನೀವು ನಮ್ಗೆ ಆಕ್ಚುಲಿ ದೇವ್ರಿದ್ದಂಗೆ. ನಿಮಗೆ ವಾಸಿ ಆಗಿರ್ತಕ್ಕಂಥದ್ದು ನಮ್ಗೊಂದು ಸೇವೆ ಮಾಡೋ ಒಂದು ಅವಕಾಶ ಕೊಟ್ಟಿದ್ರಿ. ತುಂಬಾ ತುಂಬಾ ಕೃತಜ್ಞತೆಗಳು ನಿಮ್ಗೂನು. ಆಯ್ತು ಸರ್. ಹಿಂಗೆ ಎಷ್ಟು ಧನ್ಯವಾದ ಹೇಳಿದ್ರು ಎಷ್ಟು ಹೇಳಿದ್ರು ಸಾಲಲ್ಲ ಸರ್. ಇಲ್ಲ ಒಟ್ಟು ವಾಸಿ ಆಗಿತ್ತಲ್ಲ ಅದಷ್ಟೇ ನಮಗೆ. ಮನುಷ್ಯ ನೋವು ತಿನ್ಕೊಂಡಿರಕ್ಕಾಗಲ್ಲ, ಏನ್ ಬೇಕಾದ್ರೂ ತಡ್ಕೋಬಹುದು. ಅದು ನಿಮ್ಗೆ ಅನುಭವ ಆಗಿರುತ್ತಲ್ವಾ? ಆ ಡ್ರಿಪ್ 10 ವರ್ಷ ನಾನು ಆದ್ಮೇಲೆ ಬಂದು ಒಂದ್ಸರಿ ಮೀಟ್ ಮಾಡಿ ಪೂರ್ತಿ ಕ್ಲಿಯರ್ ಆಗುತ್ತೆ. ಆಲ್ಮೋಸ್ಟ್ ಆಗಿದೆಯಲ್ಲ ನಿಮ್ಗೆ, ಆಲ್ಮೋಸ್ಟ್ ಆಗಿದೆ. ನೀವಾಗ ನೀವು ಮೊನ್ನೆ ಮಾಡ್ಕೊಂಡಿರೋದು ದಯವಿಟ್ಟು ಪಥ್ಯದಲ್ಲಿ ನೋಡಿ ಒಂದು ನೂಲಷ್ಟು ಯಾಮಾರ್ಬೇಡಿ. ಆಯ್ತು ಸರ್. ಆಯ್ತು. ಯಾಕಂದ್ರೆ ಸರ್ಜರಿ ಅವಾಯ್ಡ್ ಮಾಡೋದನ್ನ ತಮಾಷೆ ಅಲ್ಲ. ಒಂದ್ಸರಿ ಸರ್ಜರಿ ಮಾಡಿದ್ರೆ 6 ತಿಂಗಳು ಬೆಡ್ ರೆಸ್ಟ್ ಅಲ್ಲಿ ಇಟ್ಕೊಂಡು ಅವ್ರಿಗೆ ಇನ್ನೊಬ್ರ ಸೇವೆ ಮಾಡಿಸ್ಕೊಂಡು ಅದೆಲ್ಲ ಇರುತ್ತೆ. ನೀವು ಅದನ್ನ ಅಂತ ಒಂದು ದೊಡ್ಡ ಪ್ರೊಸೀಜರ್ ನೀವು ಅವಾಯ್ಡ್ ಮಾಡ್ಬೇಕಂದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿರ್ಬೇಕು ಅಂತ ನಿಮಗೆ ತಿಳ್ಕೊಬೇಕು. ಯಾಕಂದ್ರೆ ಒಂದ್ ಜಾಗದಾಗ 8 ಜಾಗದಾಗ ನಿಮ್ಗೆ ಸಜೆಸ್ಟ್ ಮಾಡಿರೋದಲ್ವಾ? ಸೊ ನಮ್ ಕಡೆಯಿಂದನೂ ನಾವು ಸ್ಟಾರ್ಟಿಂಗ್ ಬಂದಾಗ ನಮಗೂ ಕೂಡ ನಂಬಿಕೆ ಕಾನ್ಫಿಡೆನ್ಸ್ ಇರಲ್ಲ. ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದಕ್ಕೆ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇನ್ನೂ ಎಕ್ಸಲೆಂಟ್ ಚೆನ್ನಾಗಿ ಆಗ್ತೀರಾ. ಸೊ ಇದೇ ತರನೇ ಮಾಡ್ಕೊಂತ ಹೋಗಿ. ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಕೊನೆಯದಾಗಿ? ಎಲ್ಲೆಲ್ಲ ಹೋಗಿ ದುಡ್ಡು ಖರ್ಚು ಮಾಡಬೇಡಿ, ಬನ್ನಿ ಡಾಕ್ಟ್ರಿ. ದುಡ್ಡು ಹೆಂಗಾರ ಖರ್ಚಾಗ್ಲಿ ನಮ್ಗೆ ಅದ್ ಬೇಡ ಸರ್. ಹೋಗಿದ್ದಕ್ಕೆ ನಾವು ಹುಷಾರಾಗ್ತೀವಿ ಅಂತ ಓದೋದಕ್ಕೂ ನಂಬಿಕೆನೂ ಇಲ್ಲ, ಜೊತೆಗೆ ನಂಬಿಕೆನೂ ಇರಲ್ಲ, ಜೊತೆಗೆ ದುಡ್ಡು ಇದ್ರು, ಜೊತೆಗೆ ನಾವು ಹಾಳಾಗೋಯ್ತಾವಲ್ಲ. ನಾವೇ ಹಾಳಾಗೋದನ್ನೇ ಇದೆಯೇ ಅಲ್ವಾ ಸರ್? ದಯವಿಟ್ಟು ಯಾರುವೆ ಸಡನ್ಲಿ ನಿರ್ಧಾರ ಮಾಡ್ಬೇಡಿ. ತಾಳ್ಮೆಯಿಂದ ನಿಧಾನಕ್ಕೆ ಯೋಚನೆ ಮಾಡಿ ಸತ್ಯವಾಗ್ಲೂ ಬಂದಿಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ. ತುಂಬಾ ಸೂಪರ್ ಆಗಿ ಆಗ್ತೀರಾ. ಥ್ಯಾಂಕ್ ಯು. ಅಷ್ಟೇ. ನೀವ್ ಎಷ್ಟು ಲಕ್ಷ ಖರ್ಚು ಮಾಡಿದ್ರಿ ಇದಕ್ಕೆ? ನಾನು ಸುಮಾರು 1 ಲಕ್ಷ ಗಂಟೆ ಏನು ಹೋಗಿಲ್ಲ ಸರ್. ಸುಮಾರು ಒಂದು 70-80 ಸಾವಿರ ಖರ್ಚು ಮಾಡಿದ್ದೀನಿ ಅಷ್ಟೇ ಸರ್. ಒಂದು ಕೊನೆಗೆ ಬಂದಿದ್ದು 5 ಲಕ್ಷ ಖರ್ಚು 3 ಸರಿ ಮಾಡಿಸಿದ್ದೀನಿ. MRI ಸ್ಕ್ಯಾನ್ ಅಲ್ಲಿ 1 ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರು. ಇವಳು ಮಾಡ್ಸೇ ಬಿಡೋಣ ಅಂತ ತೀರ್ಕೊಂಡ್ರು ಸರ್. ಅದ್ರಿಂದ ನಾವು ಮಾಡಕ್ಕಾಗಲ್ಲ. ಹಂಗಾಗಿ ಪೋಸ್ಟ್ಪೋನ್ ಆಯ್ತು. ಅಪ್ಪನೇ ತೀರೋದ್ರು, ಇನ್ನೇನಕ್ಕೆ ಅನ್ಬಿಟ್ಟು ಸ್ವಲ್ಪ ಗಮನ ಕೊಡ್ಲಿಲ್ಲ ಸರ್. ಆಮೇಲೆ ಅಪ್ಪ ತೀರೋದು ಒಂದು ವರ್ಷದೊಳಗೆ 1 ವರ್ಷ ತುಂಬಿತು. ಜಾಸ್ತಿ ನೋವು ಜಾಸ್ತಿ ಆಗೋಯ್ತು ಸರ್.
ಆಪರೇಷನ್ಗೆ 5 ಲಕ್ಷ ಹೇಳಿದ್ರು, ಹಂಗಾಗಿ ನೀವು ಮಾಡಿಸಿಲ್ಲ. ಇವಳು ಮಾಡ್ಸೇ ಬಿಡೋಣ, ನಾನ್ ದುಡ್ಡು ರೆಡಿ ಮಾಡ್ತೀನಿ, ಚಿನ್ನನ ಏನಾರ ಇಟ್ಬಿಟ್ಟು ಮಾಡ್ಸೇ ಬಿಡೋಣ ಅದು ಅನ್ಕೊಂಡು. ಹೆಂಗ್ ಗೊತ್ತಾ, ಇನ್ಸೂರೆನ್ಸ್ ಕೊಟ್ಟಾಗಲೂ ಫ್ರೀ ಆಗುತ್ತೆ, ಸಮಟೈಮ್ಸ್ ಕೆಲವು ಆಸ್ಪತ್ರೆ ಫ್ರೀ ಆಗಿ ಮಾಡ್ತಾರೆ, ಅದೆಲ್ಲ ಇರುತ್ತೆ. ಮುಖ್ಯವಾಗಿ ಇವಾಗ ನಿಮ್ ದೇಹ ಚಿಕ್ಕ ವಯಸ್ಸು, ಇನ್ನೂ ಚೆನ್ನಾಗಿ ಎಲ್ಲ ಮಾಡ್ಕೊಂಡಿರ್ಬೇಕು. ಎಷ್ಟೋ ಡಾಕ್ಟರ್ಗಳು ಚೆನ್ನಾಗಿ ಮಾಡ್ತಾರೆ, ಕಾಂಪ್ಲಿಕೇಶನ್ ಇಲ್ದಂಗೆ ಸರ್ಜರಿ ಮಾಡ್ತಾರೆ. ಬಟ್ ಫಸ್ಟ್ ಇದೇನು ನಾನ್ ಸರ್ಜಿಕಲ್ ಇರುತ್ತಲ್ಲ, ಅದನ್ನ ಟ್ರೈ ಮಾಡ್ಬೇಕು. ಟ್ರೈ ಮಾಡಿದ್ರೆ ವರ್ಕ್ ಆಗಿದೆ. ಇದೇ ತರನೇ ದಯವಿಟ್ಟು ಫುಡ್ ಕೆಡಿಸ್ಕೊಂಡಂಗೆ ಆಯ್ತು ಸರ್, ಏನು ಮಾಡ್ಕೊಂಡಂಗೆ ಇನ್ನೊಂದು ತಿನ್ನಲ್ಲ. 2 months 3 months ನೀಟಾಗಿ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಎಲ್ಲ ನಿಲ್ಲಿಸ್ಕೊಡ್ತಾರೆ. ಆರಾಮಾದ್ಮೇಲೆ ನಮ್ಮ ಅಮ್ಮನ್ ಕರ್ಕೊಂಡು ಅವ್ರಿಗೆ ಇವಾಗಿಂದಾನೆ ಪಥ್ಯ ಮಾಡಿಸಿ, ಇಲ್ಲ ಇವಾಗಿಂದಾನೆ ತಾಯಿಯವ್ರಿಗೆ ಪಥ್ಯ ಮಾಡಿಸಿ. ಅವಾಗ ಏನಾಗುತ್ತೆ, ಫಸ್ಟ್ ವಿಸಿಟ್ ಅಲ್ಲೇ 50% ಮೇಲೆ ರಿಸಲ್ಟ್ ಬರೋ ಸ್ಟಾರ್ಟ್ ಆಗುತ್ತೆ. ಪಥ್ಯನೇ ಮೇಯ್ನು. ಅವರು ಓಡಾಡ್ತಿರ್ಲಿಲ್ಲ, ಈ ಕಾಫಿ ಟೀ ಎಲ್ಲ ನಿಲ್ಸಿದ್ಮೇಲೆ ನಾನು ಅವ್ರಿಗೂ ಬೂದ್ಗೊಂಬ್ಳು ಕೈ ಜೋಸ್ಕೊಡೋದು, ಬೆಟ್ಟನಲ್ಲಿ ಕೈ ಜೋಸ್ಕೊಡೋದು, ಆಮೇಲೆ ಕಾಳುಗಳೆಲ್ಲ ಹಾಕೊಂಡು ಅದನ್ನ ಕುಡಿಬಹುದು ಅಲ್ವಾ ಸರ್? ಖಂಡಿತ ಖಂಡಿತವಲ್ಲ. ಎಸ್ ಎಸ್ ಖಂಡಿತ. ಮನೇಲೆ ಮಾಡ್ಕೊಂಡಿದ್ದೆ, ಅದನ್ನ ಕಾಳುಗಳು ಅಂದ್ರೆ ಮೊಳಕೆ ಕಾಳು ಇಲ್ಲ ಸರ್, ಮಾಮೂಲಿ ಎಲ್ಲಾ ತರದ ಕಾಳು ಹಾಕಿ ಅಂಬ್ಲಿ ಮಾಡ್ಕೊಂಡು ಅಲ್ಲ, ಬೆಳಗ್ಗೆ ಅದನ್ನೇನ್ ಮಾಡಿ ಗೊತ್ತಾ, ಅದನ್ನ ನೀವು ಯಾವತ್ತೂ ಕೂಡ ಫ್ರೆಶ್ ಆಗಿ ಮಾಡ್ಕೋಬೇಕು. ಕಾಳುಗಳನ್ನ ಎಲ್ಲಾನು ಒಂದ್ ಬೌಲು ಮೊಳಕೆ ಇಡಿ, ನೀರ್ ನೆನಕ್ ಬಿಟ್ಟು ಮೊಳಕೆ ಇಡಿ, ಮೊಳಕೆ ಇರೋದನ್ನ ಜ್ಯೂಸ್ ಮಾಡಿ ಕುಡಿಬೇಕಾರೆ, ಇಲ್ಲ ಅದಂಗೆ ತಿನ್ಸಿ, ಬೇಯಿಸ್ಬಿಟ್ಟಾರೆ ಕೊಡಿ. ಮೊಳಕೆ ಬಂದಿರ್ಬೇಕು. ಮುಖ್ಯವಾಗಿ ವೆಜಿಟೇರಿಯನ್ಸ್ಗೆ ಮೊಳಕೆ ಬಂದಿಲ್ಲ ಅಂದ್ರೆ ಅದರಲ್ಲಿ ಏನೇನೋ ಇರ್ತವೆ ಎಲ್ಲ ಮೊಳಕೆ ಬಂದ್ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅಕ್ಕಿ ಅನ್ನ ಮಾಡ್ಬೇಕು, ಅಕ್ಕಿ ನೆನ್ಸಕ್ಕೆ ಹೇಳ್ತೀವಿ. ಅಕ್ಕಿ ಮೊಳಕೆ ಬರಲ್ಲ, ಅವು ಮೊಳಕೆ ಬರ್ತದೆ, ಮೊಳಕೆ ಬರಲ್ಲ ಅಂತ ಬಿಡ್ಬೇಕು. ಆಯ್ತು ಸರ್, ಸರಿನಾ? ಥ್ಯಾಂಕ್ ಯು. ನಮಸ್ಕಾರ.